ಅಣ್ಣನನ್ನು ಕೊಂದೆ ಎಂಬ ಅಹಂಕಾರವನ್ನು ಬಿಡು. ಈಗ ಈ ವೀರ ನಿಶುಂಭನಲ್ಲಿ ನಿನ್ನ ಪೌರುಷವನ್ನು ತಾನು ಕಾಣೋಣ. ಓಹೋ, ಇವನು ಅಂತ ಸುಮ್ಮನೆ ನನ್ನ ಶುಂಭನ ಮರಣ ಕುಂಡವನು. ಇಂದಿನ ರಣದ ವಾರ್ತೆಯನ್ನು ಮದಾನ ಗುಜರಾತ್ಗಳಿಗೆ ತಿಳಿಸದೆ ನೀನಕ್ಕೆ ರಣದ ಬೇಡ. ನೋಡು ನಿನ್ನ ಅಣ್ಣ ಚಂಡನ ಸ್ಥಿತಿಯನ್ನು ಯಾಕೆ ಮೊದಲಿಗೆ ಕೊಟ್ಟಿರು. ನೋಡು ನಿನ್ನ ಅಣ್ಣನ ಸ್ಥಿತಿಯನ್ನು ಅರಿತು ಹಿಂದಕ್ಕೆ ಕೊಡದು. ಇಲ್ಲವಾದರೆ ವೀರ ಶುಂಭಾಸುರನ ಮರಣವಿದೆಯೋ ವಿಶ್ವಚಂದ್ರಾತ್ರಿಯಲ್ಲಿ ಬಾಬರಾದ ಶುಂಭಾಸುರನ ಮರಣವೇ ಮೂಡನ ಕಿಶೋರ ರವಿಕಿರಣಗಳು ಮೇಘದಿಂದ ಮುಚ್ಚಲ್ಪಟ್ಟಿವೆ. ಮೃಗಗಳ ಕೂಗಿಗೆ ಬೃಹತ್ತರನು ಅಣ್ಣನ ವರ್ಷ ಮರಣವೋ ವೃತ್ತಿ ಬಂಧನವೋ ನೋಡು ಪಾಪಾತ್ಮ. ಸಾಕ್ಷಾತ್ ಹಾದು ಶಕ್ತಿಯ ಮುಂದೆ ನಿಂತು ವೃತ್ತಿನ ಪ್ರತಿಮೆ ನೈವೇದ್ಯವನ್ನು ಸತ್ತವನ ವಿಚಾರ ಮಾಡುವ ಉನ್ಮತ್ತ ನೀಡರೋ ನೀನೀಗ ಯಾರ ಸನ್ನಿಧಿಯಿಂದ ಮಾತನಾಡುತ್ತವೆ ಎಂಬುದನ್ನು ಬಲ್ಲೆಯ ಪ್ರಜ್ಞೆ ಸರಿಯಾಗಿದೆಯಾ? ಬಲ್ಲೆ, ನನಗೆ ಪ್ರಜ್ಞೆ ಚೆನ್ನಾಗಿರೋದು. ನಿನ್ನಂತೆ ನನಗೆ ಸುದ್ದಿ ತಪ್ಪಿಲ್ಲ. ಕಣ್ಣುಗಳಿಗೆ ಅಂಧಕಾರ ಕವಿದಿಲ್ಲ. ನಿನ್ನಂತೆ ಸುರೆಯನ್ನು ಸೇವಿಸಿ ಪದವಿಯ ಮತದಿಂದ ಅಂದಳಾಗಿಲ್ಲ. ದುರಾಶ ಪೀಡಿತ ಸಿಕ್ಕು ಉನ್ಮತ್ತ ಪ್ರಯಾಣಾಗಿಲ್ಲ. ನಿನ್ನಂತಹ ದೈವ ಮಾತನಾಡುತ್ತಿವೆ. ಪರಶಕ್ತಿಯೇ ನನ್ನ ಅಂತಃಕರಣಗಳನ್ನು ಆಕೆಯಾಗಿ ನನ್ನ ಭಯ ಭಕ್ತಿಗಳಿಲ್ಲದೆ ಈ ನಿಶುಂಭನಲ್ಲಿ ಬಗಳಿದರೆ ನಿನ್ನ ಮಸ್ತಕವು ಶಬ್ದಾತಿದ್ರವಾಗಿದೆಯ ಎಚ್ಚರಿಕೆ. ಏನಂತೆ ನನ್ನ ಮಸ್ತಕವು ಶತಚಿತ್ರವಾಗುವುದಾ ಅಥವಾ ನಿನ್ನ ತಲೆ ಬುರುಡ ಭುಜಗಳಲ್ಲಿ ಛಿದ್ರವಾಗಿ ಬೀಳುವವು? ಸುಮ್ಮನೆ ನೀನು ರಕ್ತಾಭುಜಸುರನ ಸಹವಾಸದಿಂದ ತರ್ಕವನ್ನು ಮಧ್ಯದಲ್ಲಿ ಮಲಗಿಸಿಕೊಂಡಿದೆ. ಮತ್ತು ವೃತ್ತಿ ದೇವತೆಯಾದ ನನ್ನೊಡನೆ ಕಾದಿ ನಿನ್ನ ಭಾಗದ ಯವನನ್ನೇ ಅಪಹರಿಸುತ್ತೇವೆ. ಬೇಡ, ನನ್ನ ಮಾತನ್ನು ಕೇಳಿ ನಿನಗೆ ಪ್ರಾಣದಾನ ಮಾಡಬೇಕು. ಈ ದುರಾತ್ಮನ ವಾಕ್ಯದಲ್ಲಿ ಹೇಳ್ತಿರುವು ಅತಿ ಕಣಗಳೇ ಉದುರುತ್ತಿರುವವು. ರಕ್ತವು ಕುದಿಯಲಾರಂಭಿಸಿತು. ಅದೇನಂತ ತಿಳಿದುಕೊಂಡಿದ್ದೀರಾ? ನೀನು ಸಪ್ತ ಸಮುದ್ರದಲ್ಲಿ ಅಡಗಿಕೊಂಡಿದ್ದರು, ಕೊಳಗೆರೆಗಳಲ್ಲೇ ಹೊತ್ತುಕೊಂಡಿದ್ದರು. ದೊಡ್ಡಾಗಿ ಕತ್ತರಿಸಿ ನಿನ್ನ ತಲೆಯನ್ನು ನಮ್ಮ ರಕ್ತಾಂಶದೊಳಗೆ ತೆಗೆದುಕೊಂಡು ಬಿಡಲಾರೆನು. ನೀನೀಗ ಯಮಸದನಕ್ಕೆ ಕಾಲಿಟ್ಟರೆ ನಿನ್ನ ದುರ್ವ್ಯಾಖ್ಯೆಗಳಿಂದ ನನ್ನ ತಲೆಯು ನಿನ್ನ ರುಂಡವನ್ನು ಚೆಂಡಾಡು ನೀನು ನನ್ನ ಕಣ್ಣಿಗೆ ಪಿಶಾಚಿ ಅಂತ ಕಾಣ್ತೀರ. ದೇವತರು ಪಿಶಾಚಿಗಳನ್ನು ಎಲ್ಲವೋ ಚೆಂಡಿಯೇ, ನಿನ್ನ ಆಯುಷ್ ಪೂರ್ತಿ ಅಂತ ಬಂದಿರುವುದು. ಇದಾ ನೋಡು, ನಿನ್ನನ್ನು ಒಂದೇ ಬಣದಿಂದ ಬರೆದಿಟ್ಟು ಕತ್ತರಿಸಿ ಭಕ್ಷಿಸಿ ಬಿಡುವರು. ನಮ್ಮ ರಕ್ತಾಭಿಷೇಕ ಅಥವಾ ರಣರಂಗದಲ್ಲಿ ಈ ನಿಶುಂಭನ ಬಾಣಗಳಿಗೆ ಕೊನೆಯಾಗುವ ಬಗಳ ಮತ ಎಣಗಳನ್ನು ತಿನ್ನುವ ನನ್ನಂತಹ ಪರಾಕ್ರಮಿಯನ್ನು ಹುಲ್ಲು ಕಟ್ಟಿ ಅಂತಿರೋ ನಿಮ್ಮ ಸಹಸ್ರಾರು ಬಾಣಗಳು ನನ್ನನ್ನು ಕಾದಲಿಸುವುದಕ್ಕೂ ಸಾಧ್ಯವಿಲ್ಲ. ಚಾಮುಡಿಯೇ ಮಹಾಪರ್ಗಣೆ ತರುತ್ತಿರುವೆಯ ಜೋಕೆ ರಕ್ತಾಭಿಸರಂದರೆ ಯಾರೆಂದರಿತಿರುವೆಯ ಜನಪ್ರಹರ ವೀರನು
ನಿನ್ನ ಶಕ್ತಿಯನ್ನು ಪರೀಕ್ಷಿಸಿ ನಿನ್ನನ್ನು ಅವರಿಗೆ ಬಿಡಬಾರದು. ಕೆಲವೊಂದು ಸುಮ್ಮನೆ ನೋಡು ನಿನ್ನ ಶಸ್ತ್ರಾಯುಧವನ್ನು ದೊಡ್ಡ ದೊಡ್ಡ ಮಾಡಿ ಎಸೆದಿರುವೆ. ಈ ಆದಿಶಕ್ತಿಯ ಮೇಲೆ ನಿನ್ನ ಪೌರುಷವು ನಡೆಯಲಾರದು. ಬಿಡು ಈ ನಾಮಕ್ಕೆ. ಬಾಲಾಂಬಿಕೆ ಭುವನ ಸಂಹಾರದ ನ್ಯಾಯಗತಿಯಲ್ಲಿ ಸಾಗಿ ಬರುವ ಪರಿಸಿಕೊಂಡಿರುವ ಮಕ್ಕಳಾಗತ್ತೆ. ಫಲಾನ್ವಿ ಸುಮ್ಮನೆ ನಿನ್ನಂತ ಪರಾಕ್ರಮಿಯನ್ನು ಕೊನೆಗೂ ಕಾಣಲು. ಈಗ ನಿನ್ನ ಅಂಗಾಂಗಗಳೆಲ್ಲವನ್ನು ಕಡಿದರು ನಿನ್ನ ಪ್ರತಾಪ ತೋರಿ ಕಾದಾಡಿದೆ. ಇಂದಿಗೆ ನಿನ್ನ ಮೂರ್ತಿಯಲ್ಲಿ ಜನಿಸಿರು. ನನ್ನೊಡನೆ ಹೆಚ್ಚು ಪ್ರತಾಪದಿಂದ ಕಾದಿರ ಬೀರವನು ಆ ಕಡೆ. ಆದರೆ ಈ ಸಾರಿ ಕಟ್ಟಿ ತೆಗೆದುಕೊಂಡು ಹೋಗಿ ಇಲ್ಲವಾದಲ್ಲಿ ನಿನ್ನ ಅಪರಾಧಗಳನ್ನು ಎಲ್ಲವೂ ಶಿಕ್ಷಿಸುವನು. ಎಣೆಗಳನ್ನು ತಿನ್ನುವ ನೀನು ನನ್ನಂತ ಪರಾಕ್ರಮಿಯನ್ನು ಎದುರಿಸಿ ಹೋಗುವವನು. ನಿನ್ನ ಮಂತ್ರಾಸ್ತ್ರಗಳೆಲ್ಲವೂ ನನ್ನ ಪಾದದಡಿಯಲ್ಲಿ ಹೊರಳಾಡುತ್ತಿರುವುದನ್ನು ನೋಡು. ನಿನ್ನಂತ ಸ್ತ್ರೀಯನ್ನು ನಾಡಿ ಪೂರ್ಣಕ್ರಿಯಲ್ಲೇ ಕಾಣೆ. ಇದು ಈ ಸಾಗಿಸುವ ಭೀಕರ ಶರಗಳಿಂದ ಸಮುದ್ರ ಮುಖ್ಯವನಾಗಿ ತೋರಿಸಿಕೊಳ್ಳಬಹುದಲ್ಲ. ಮಾರ್ಗ ನಾನೆಷ್ಟು ವಿಧವಾಗಿ ಹೇಳಿದರು ನಿನ್ನ ಪ್ರತಾಪವನ್ನೇ ತೋರುತ್ತಿರಲಿಲ್ಲ. ನನ್ನ ಶಕ್ತಿಯನ್ನು ಪ್ರಯೋಗಿಸಿ ಬಿಡುವ ಈ ಸರಣಿ